ಗೊತ್ತಾ ಯಾವ ವಿಷಯ? ನಮ್ ಪಂಚಾಯತಿ ಪರಮೇಶಿ ಅವನಲ್ಲ. ಪರಮೇಶಿ ಅವನಲ್ಲ. ಯಾವ ಪರಮೇಶಿ? ನಮ್ ಪಂಚಾಯತಿ ಪರಮೇಶಿ. ಓ ಚಿಕ್ಕಣ್ಣವ್ರ ಮನೆ ಪಂಚಾಯತಿ ಪರಮೇಶಿನ ಅವನೇ. ಏನ್ ಮಾಡ್ಕೊಂಡ? ಹಾಲಿಡಾಲ್ ಕುಡ್ದ್ಬಿಟ್ಟವನಂತೆ. ಅಯ್ಯೋ ಬಡ್ಡೆ ಇದ್ದೆ. ಮೊನ್ನೆ ತಾನೇ ಚೆನ್ನಾಗಿತ್ತ. ಯಾವ್ದೋ ಹಾಯ್ ಹಲೋ ಗೈಸ್, ಗುಡ್ ಆಫ್ಟರ್ನೂನ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಎಲ್ಲರೂ ಹೇಗಿದ್ದೀರಾ ಗೈಸ್? ಎಲ್ಲರೂ ಆರಾಮ ಚೆನ್ನಾಗಿರಿ? ಫುಲ್ ಆರಾಮಾಗಿರಿ. ಜಾಲಿ 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 ಇರೋವರೆಗೂ ಜಾಲಿ. ಹೋಗಾದ್ಮೇಲೆ ಖಾಲಿ. ಗೋಡೆಗೊಂದ್ ಫೋಟೋ, ಊರ್ಗೊಂದ್ ಬಾಡೂಟ. ಅದೇ ಇವನ್ ಹಾಕ್ಸ್ತಾನಂತೆ ಬೀಗ್ ರೂಟ. ಬಂದಾಗ ಹಾಕ್ಸದ್ರು. ಓಕೆ ಗೈಸ್, ನಿನ್ನೆ ಮ್ಯಾಕ್ ಬುಕ್ ಪ್ರೋ ತಗೊಂಡೆ, ಏರೋ M4. ಖುಷಿ ಆಗ್ತಿದೆ. ಅದು ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಆಯ್ತಾ ಇಲ್ಲ. ಖುಷಿಗೆ ಟ್ರಿಪ್ ಹೋಗ್ತಿದ್ದೀವಿ ನಾವು. ಏನಿಲ್ಲ, ಯಾವ ಟ್ರಿಪ್ ಏನಿಲ್ಲ. ನೋಡಿ ಗೈಸ್, ಇಲ್ಲಿ ಹೀಟಿಗೆ ಏಟಾಗ್ಬಿಟ್ಟು ರಕ್ತ ಬರ್ತೈತೆ. ಬಿಡಿ, ಅದೋಗ್ಲಿ. ಆ ವಿಡಿಯೋನು ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ. ಪ್ಲಸ್ ಅದನ್ನು ಏನು ಪ್ಲ್ಯಾಂಡ್ ಆಗಿ ಏನು ತೊಗೊಳ್ಳಿಲ್ಲ. ಅದು ಎಲ್ಲ ಅನ್ಫಾರ್ಚುನೇಟ್ಲಿ ನಮ್ಮ ಡ್ಯಾಡಿ ತಗೊಳ್ಳೋಣ ಅಂದ್ಬಿಟ್ಟು ಒಂದೇ ಸತಿ ಹೋಗಿ ಸಡನ್ ಆಗಿ ಹೋಗಿ ಪರ್ಚೇಸ್ ಮಾಡಿ ತಗೊಬಂದ್ಬಿಟ್ವಿ. ಸೊ ಆದ್ರೂ ಹಾಗಂಗೆ ಮಧ್ಯದ ಕ್ಲಿಪ್ಸ್ ಹಾಕ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿ ಫ್ರೆಂಡ್. ಡಾರ್ಕ್ ಗೋಲ್ಸ್ ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಿ ಇನ್ನೂ 4-5 ಪ್ರೋ ಬ್ಯಾಗ್ಸ್, ಪ್ರೋ ಎಲ್ಲಾನು ತಗೊಬಿಡೋಣ. ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ, ಇದೇ ತರ ಅಭಿಮಾನ ಹೀಗೆ ಇರ್ಬೇಕು. ಹೀಗೆ. ಅಲ್ಲಾರು ನಿಧಾನ ಗೈಸ್, ಇವಾಗ ನಾವು HSR ಅಲ್ಲಿರೋ ಆಪಲ್ ಸ್ಟೋರಿಗೆ ಬಂದಿದ್ದೀವಿ ಮ್ಯಾಕ್ ಬುಕ್ ತೊಗೊಳಕ್ಕಂತ. ಲೆಟ್ಸ್ ಗೋ ಗೈಸ್. ನೋಡಿ, ಆಪಲ್ ಸ್ಟೋರ್ನ ಒಳ್ಳೆ ಸೈಬರ್ ಸಿಟಿ ಮಾಡ್ಕೊಬಿಟ್ಟವ್ರೆ, ಸೈಬರ್ ಸೆಂಟರ್ ಥರ. ಒಂದು ಗೇಮ್ ಮಾಡ್ತಾರೆ. ಗಂಟೆಗೆ ಎಷ್ಟು ಗುರು ಇಲ್ಲಿ? ಹಾಂ, ಏನೊಂದು 50 ರೂಪಾಯಿ ಇರುತ್ತಾ? ಮುಂಚೆ ನಾವು 1 ಅವರ್ಗೆ 10 ರೂಪಾಯಿ ಕೊಟ್ಟಿದ್ವಿ. ಏನು ಆಡ್ತವ್ರವರು? ಡೇಟ್ ಓಪನ್ ಬರಬೇಕು. ಬೋತ್ ಸೈಡ್ ಉಗ್ರ ಇಲ್ಲ ಬರೋ ಇರುತ್ತೆ. ಐ ಶುಡ್ ಟೇರ್ ರೈಟ್. ಇವರು ಏನು ಫೀಲ್ ಕೊಡ್ತಾ ಇದ್ರು ಕೇಳೋದಕ್ಕೆ. ಇದು ಝೂಮ್ ಮಾಡೋದು ಗೈಸ್. ನೋಡಿ, ಗೈಸ್ ನೋಡಿ, ಸಕ್ಕತ್ತಾಗಿದೆಯಾ? ಎಸ್ ಬ್ರೋ, ಸೈಕಾಗಿದೆ ಬ್ರೋ ನೋಡಕ್ಕೆ ಮಾತ್ರ. ಇದರೊಳಗೆ ಏನೇನು ಕೊಟ್ಟವ್ರೆ? ಚಾರ್ಜರ್ ಕೊಟ್ಟವ್ರೆ. ಮತ್ತು ವಾಟ್ ಇಸ್ ದಿಸ್ ಬ್ರೋ? ಲೈಫಲ್ಲಿ ಫಸ್ಟ್ ಟೈಮ್ ಮ್ಯಾಕ್ ಬುಕ್ ಓಪನ್ ಮಾಡ್ತಿದ್ದೀನಿ. ಓ, ಇದನ್ನು ಟೇರ್ ಮಾಡೋದೈತೆ ಇಲ್ಲಿ. ಅಪ್ಡೇಟ್ ಆಗ್ತೈತೆ. ಭಯ ಆಗ್ತೈತೆ. ಹಲೋ, ಏನು ಗುರು, ಎಲ್ಲ ಭಾಷೆಯಲ್ಲೂ ಬರ್ತೈತೆ ಇದು. ನಮ್ಮ ಆಕಾಶ ಏನು ತೆಗಿತು ಯಾಕೆ ಸಹ. ವೆಲ್ಕಮ್ ಟು ಮ್ಯಾಕ್. ಕಂಟಿನ್ಯೂ. Let's go. Where is my ID? Where can I see my ID? ID need to log in here, sir. Still it didn't get login. So here I need to create new. Not new. The same you can do. Yes, ನೋಡಿ ಹೆಂಗೆ ಇಟ್ಕೊಂತಾರೆ. That will do it now. Let's set up that. One more thing added to my this thing here. MacBook. Let's go. Thank you bro. ಹೇಗಿದೆ ತರುಣ್? ಚೆನ್ನಾಗಿದ್ಯಾ?
ಆಕಾಶ ಹೇಗಿದೆ? ಸೂಪರ್ ಸೂಪರ್. ಹೇಗಿದೆ ಮ್ಯಾಕ್ ಬುಕ್? ಸೂಪರಾ? ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಯ್ತಾ? 1,02,000 ರೇಟ್ ಎಲ್ಲ ಹಾಕಿ ನಿನಗೆ ಇಷ್ಟ ಆಯ್ತಾ? ಸೊ ನನಗೂ ಇಷ್ಟ ಆಯ್ತು ಗೈಸ್. ಅದೇ ನನಗೆ ಇಷ್ಟ ಆಯ್ತು. 1,10,000 ಕೊಟ್ಟಿದ್ದೀನಿ. 20,000 ಅನ್ಯಾಯವಾಗ ಒಂದು ಮೊಮ್ಮು ವೇಸ್ಟ್ ಆಗೋಯ್ತು. ಯಾಕಲ್ಲ ಗೈಸ್, ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಮೋಮೋಸ್ ತಿನ್ನಕಂತ ಬಂದಿದ್ದೀವಿ. ತಿನ್ಕೊಂಡು ಮನೆಗೆ ಹೋಗೋಣ. ಏನಂತೀರ ಗೈಸ್? ಮಾತಾಡ್ತಾ ಗೈಸ್ ನೋಡಿ ಯಾವ ರೇಂಜಿಗೆ ಮಿಸ್ಟ್ ಐತೆ. ಯಪ್ಪ ಡ್ಯಾಡಿ ನೋಡಿ ಅಲ್ಲೆಲ್ಲ ನಡ್ಕೊಯ್ತಾರೆ ಬಸ್ ನೋಡ್ಕೊಬರಕ್ಕೆ ಆಯ್ತಾ ಇಲ್ವೋ ಅಂತ. ಫುಲ್ಲು ಕೋಲ್ಡ್ ಆಗಿಬಿಟ್ಟಿದೆ ಗೈಸ್. ಯಪ್ಪ. ಸೊ ಇವಾಗ ನಾವು ಎಲ್ಲ ಹುಡುಗರೆಲ್ಲ ಜೊತೆಗೆ ಸೇರ್ಬಿಟ್ಟು ಇವಾಗ ನಾವು ಹಾಸನ್ಗೆ ಮೂವಿ ನೋಡಕಂತ ಹೋಗ್ತಾ ಇದೀವಿ. ಯಾವ್ದು ಗುರು? 45 ಮಾರ್ಕಾ? ನೋಡೋದು ಯಾವ್ದು ಸಿಗುತ್ತೋ ಅದಕ್ಕೆ ಹೋಗೋದು. 45 ಅವ್ರ ಮಾರ್ಕ್. ಎರಡರಲ್ಲಿ ಯಾವ್ದು ಸಿಗುತ್ತೋ ಅದು. ಅವ್ನು ಬರ್ತಾನೆ ಡಿ ಬಾಸ್. ಹೇಳ್ತಾ ಗುರು ಗುರು ಯಾರು ಗುರು? ಡಿ ಬಾಸು ಅವ್ನ ಫ್ರೆಂಡ್. ಯಾರು ಯಾರು? ನಾನು ಏನ್ ಹೇಳ್ದೆ ಅಲ್ಲಿ ನಿಂಗೆ? ನಾನೇನು ಯಾರು ಬರ್ತಿರೋದು? ಇಲ್ಲಿ ಊರಲ್ಲ ಅವನು ಯಾರು ಬರ್ತಿರೋದು? ನಮ್ಮ ಕಾಲೇಜ್ ಫ್ರೆಂಡ್ ದರ್ಶನ್. ಓ, ನೀನೆಲ್ಲ ಅವ್ರಿಗೆ ಗೊತ್ತು ಬಾಗರು. ಇವರು ನಮ್ಮ ಟಿ ಬಾಸು, ಇವರು ವೈ ಬಾಸು, ನಾನು ಪಿ ಬಾಸು. ಇನ್ನೊಬ್ರು ಟಿ ಬಾಸ್ ಬರ್ತಿದ್ದಾರೆ. ಅಂದ್ರೆ ಡಿ ಅಂದ್ರೆ ಆ ಡಿ ಬಾಸ್ ಅಲ್ಲ, ಅವ್ರು ಡಿ ಬಾಸ್ ಫ್ಯಾನ್. ಡಿ ಬಾಸ್ ಫ್ಯಾನ್ಗಳೇ ನಾವು. ಇದ್ರೆ ನೆಮ್ಮದಿಯಾಗಿರ್ಬೇಕು, ಸತ್ರ ನೆಮ್ಮದಿಯಾಗಿರ್ಬೇಕು. ನೋಡಿ ಹಾಸನ್ ರೀಚ್ ಆಗಿದೀವಿ ಈಗ. ನಮ್ಮ ಹೆಲ್ಮೆಟ್ ಹಾಕಿ, ಸಾರಿ ಹೆಲ್ಮೆಟ್ ಸೀಟ್ ಬೆಲ್ಟ್ ಹಾಕಿ ಯಾರಿಗಾರೆಲ್ಲ ಕೆಂಪಾಸ್ ಹತ್ಕೊಂಡು ಬಂದ್ಬಿಡ್ತಾರೆ ಗೈಸ್. ಇವತ್ತು ಯಾವ ರೇಂಜ್ಗೆ ರಶ್ ಇತ್ತು ಅಂದ್ರೆ, ನಾನು ಇವತ್ತು ಬೆಳಗ್ಗೆ ಬಂದಿದ್ದು ಮಕ್ಕಳರೇ ರಶ್ ಇತ್ತು. ಬಸ್ ಎಲ್ಲ ನಿಂತ್ಕೊಳಕ್ ಜಾಗ ಇಲ್ಲ. ನಾನೇ ಮೆಜೆಸ್ಟಿಕ್ ಅಲ್ಲಿ ಅರ್ಧ ಗಂಟೆ ಕಾಯ್ದಿದ್ದೀನಿ ಬಸ್ಗೋಸ್ಕರ. ಈ ತರ ಎಲ್ಲ ಆಗ್ಬಿಟ್ರೆ ಹೆಂಗೆ ಗೈಸ್? ಏನ್ ಮಾಡೋದು? ನಮ್ಮೆಲ್ಲ ಸಿದ್ದು ಅಣ್ಣ ಮಹಿಮೆ ಎಲ್ಲ ಇವ್ರು ಸಿದ್ದು ಬಾಸ್. ನೋಡಿ ನಾವಿಬ್ರು ಫಿನಶ್ ಬಡಿ. ಹಾಯ್ ಫಿನಶ್ ಬಡಿ. ಬನ್ನಿ ಗೈಸ್ ಈಗ ಥಿಯೇಟರ್ಗೆ ಹೋಗೋಣ. 350 ನೋಡ್ರಿ. 200 ಕೊಡ್ರಿ ನಮ್ಗೊಂದು 4 ಟಿಕೆಟ್ ಕೊಡ್ರಿ. 149 ರೂಪಾಯಿ ಮೇಲೆ 1 ರೂಪಾಯಿ ಕೊಡಲ್ಲ. ಕೊಡ್ತೀರಾ? ಏನಕ್ಕೆ? ಇಲ್ಲಿರೋದೇ 200 ರೂಪಾಯಿ ಐತಲ್ಲ ಪುಟಿ. ಅಪ್ಪಿ ಪುಟಿ ಇಲ್ಲೇನ್ ಪುಟಿ ಇದು? 120 ಅದು. 120 ಅದು 120 ಬಂದ್ಬಿಟ್ಟು ಗೌರ್ಮೆಂಟ್ ತೋರ್ಸೋದು. 200 ರೂಪಾಯಿ ಬಂದ್ಬಿಟ್ಟು ನಮ್ ಜನಕ್ಕೆ ತೋರ್ಸೋದು. ಮತ್ತೆ ನಾವು ಕೊಟ್ರೆ ನಾವು 300 ರೂಪಾಯಿ ಕೊಟ್ಟಿದ್ರೆ ನಾವು 100 ರೂಪಾಯಿ ಮುಡ ಮುಸ್ಕೊಂಡು 350 ಹೇಳ್ತಿರೋದು ಕಳ್ಳ. ಬೇಕಾ ನಾನು ಗೈಸ್ ಇವಾಗ ನಾವು ಊಟ ಮಾಡ್ತೀವಿ. ಇದು ಊಟ ಅಲ್ಲ, ಇದು ಬ್ರೇಕ್ಫಾಸ್ಟ್ ಥರ. ಇದು ಏನಾಗ ಫುಲ್ಲು ಚಳಿಲಿ ಬಿಸಿ ನೋಡಿ. ಅಂಕಲ್ ನಮಗೆ ದೋಸೆ ಹಾಕೊಡ್ತವ್ರೆ. ಬಾಸು ರೊಟ್ಟಿ ತಿಂತವ್ರೆ. ನಮ್ಮ ಕ್ಲಾಸಲ್ಲಿ ಒಬ್ರು ಪ್ರೈಮರಿ ಸ್ಕೂಲ್ ಶಿಲ್ಪ ಅಂತ ಇದ್ರು. ಅದಕ್ಕೊಂದು ಸಾಂಗ್ ಆಡ್ತಿದ್ರು. ಯಾವ್ದು? ಶಿಲ್ಪಾ ಶೆಟ್ಟಿ ರಾಗಿ ರೊಟ್ಟಿ ಮುಚ್ಚೋಳ್ ಚಟ್ನಿ ತಿಂದೋನ್ ಗಟ್ಟಿ. ಅವನೇ ಪ್ರಮೋಟ್ ಮಾಡ್ಕೊತಾವನೆ ನನ್ ಗಟ್ಟಿ ಅಂತ. ನಾನು ರೇಗಿಸಿದ್ದೀನಿ, ನಾನು ಪ್ರಮೋಟ್ ಮಾಡ್ಕೊಂತೀನಿ ಅಂತಲ್ಲ ಗೈಸ್. ಯಾರು ಶಿಲ್ಪ ಇದ್ರೆ ಟ್ಯಾಗ್ ಮಾಡಿ. ಶಿಲ್ಪಾ ಶೆಟ್ಟಿ ಟ್ಯಾಗ್ ಮಾಡ್ಬಿಟ್ರೆ ಓಕೆ ಗೈಸ್, ಇವಾಗ ನಮ್ದು ಮೂವಿನೂ ಎಲ್ಲ ಮುಗೀತು. ನೋಡಿದ್ವಿ 2 ಮೂವಿನೂ. ಲಾಸ್ಟ್ ಟೈಮ್ ಮ್ಯಾಕ್ಸ್ ಮತ್ತೆ UI ಯಾವ ತರ ನೋಡಿದ್ವು, UI ಮತ್ತೆ ಮ್ಯಾಕ್ಸ್ ಹೆಂಗ್ ನೋಡಿದ್ವು. ಸೊ ಅದೇ ತರ ಈ ಸತಿ ಉಲ್ಟಾ ಮಾರ್ಕ್ ನೋಡ್ಬಿಟ್ಟು 45 ನೋಡಿದ್ವಿ. ಬಟ್ ಏನು ಮಾಡಕ್ಕಾಗಲ್ಲ, ಚೆನ್ನಾಗಿದೆ. ಏನು ಮಾಡಕ್ಕಾಗಲ್ಲ ಅಂದ್ರೆ ಮೂವಿ ಚೆನ್ನಾಗಿದೆ, ಮಾರ್ಕ್ ಚೆನ್ನಾಗಿದೆ. 45 ಸ್ವಲ್ಪ ಗೊತ್ತಲ್ಲ, ಉಪ್ಪಿ ಬಾಸು. ಉಪ್ಪಿ ಬಾಸ್ ಅಲ್ಲ ಗುರು, ಅರ್ಜುನ್ ಜನ್ಯ. ಅದೇ ಉಪ್ಪಿ ಎಲ್ಲ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ, ಉಪ್ಪಿ ಬಾಸ್ ಎಲ್ಲ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಆ ರೇಂಜ್ಗೆ ಇರುತ್ತೆ ಮೂವಿ. ಸೊ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ, ಸಪೋರ್ಟ್ ಮಾಡಿ ಅಷ್ಟೇ. ಕನ್ನಡ ಸಿನಿಮಾನ ಬೆಳೆಸಿ ಅಷ್ಟೇ. ಒಂದ್ಸತಿ ಹೋಗಿ ಅನುಭವ ಮಾಡಿ. ಬಟ್ ಅವರು ಮಾಡಿರೋ ಎಫರ್ಟ್ಗೆ, ಕೆಲಸಕ್ಕೆ, ಟೆಕ್ನಿಷಿಯನ್ಸ್ಗೆ ಕೊಡ್ಲೇಬೇಕು. ಅದೇ VFX ಎಲ್ಲ ಸುಮ್ಮನೆನಾ? ಏನು ಸಣ್ಣ ಮಕ್ಳು ಆಟ ಅನ್ಕೊಬಿಟ್ರ ಅದನ್ನ? ಸೊ ಹಾಗೆ ನಮ್ದು ಅಷ್ಟೇ. ನಾವು ವಿಡಿಯೋ ಎಡಿಟಿಂಗ್ ಏನು ತಮಾಷೆ ಮಾತಾ? ಮತ್ತೆ ನಾವು ನೈಟ್ ಎಲ್ಲ ಕೂತ್ಕೊಂಡು ಎಡಿಟ್ ಮಾಡೋದು, ನೀವು ಸಪೋರ್ಟ್ ಮಾಡಲ್ಲ, ಏನಿಲ್ಲ. ನಮ್ಗೆ ನೋವುಂಟು ಮಾಡಬಾರ್ದು ಸ್ನೇಹಿತರೆ. ಬೈತೀವಿ ಅಂತ ಅವರು ಎಂತ ಸ್ನೇಹಿತರೆ? ಸೊ ಬೆಳೆಸ್ಬೇಕು. ಬಿದ್ದಿತ್ತು ಖಾಲಿ ಕ್ವಾರ್ಟರ್ ಪಾಟ್ಲಿ ಹಂಗೆ ಲೈಫ್ ಆಚೆಗೆ ಹಾಕೋರೆ ಇವ್ರ ವೈಫು. ಸೊ ಯಾ ಗೈಸ್, ಟಿಫನ್ ಎಲ್ಲ ಆಯ್ತು. ಅಂದ್ರೆ ನೈಟ್ ಟೈಮ್ ಟಿಫನ್ ಮಾಡಿದ್ವಿ, ದೋಸೆ ಐಟಮ್ ತಿಂದ್ವಿ. ಸೊ ರೈಸ್ ಐಟಮ್ ಏನೂ ಇರಲಿಲ್ಲ.
ಇವಾಗ ಮುಗಿಸ್ಕೊಂಡು ಊರ್ ಕಡೆ ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಮಂಜನಹಳ್ಳಿ ಕಡೆ. ಹೇಳಿ ಯೋಗಿ ಬಾಯ್, ನಿಮ್ಗೆ ಹೆಂಗ ಅನಿಸ್ತು ಮೂವಿ? ಎರಡೂನು ಚೆನ್ನಾಗಿದೆ. ಮಾರ್ಕ್ ಒಂಥರ ಫುಲ್ ಕಮರ್ಷಿಯಲ್ ಮೂವಿ. ಲಾಸ್ಟ್ ಟೈಮ್ ಮ್ಯಾಕ್ಸ್ ಒನ್ ಡೇ ಅಲ್ಲಿ ಮುಗಿಯುತ್ತೆ ಸ್ಟೋರಿ, ಇದು 2 days ಅಲ್ಲಿ ಮುಗಿಯುತ್ತೆ. ಕಮರ್ಷಿಯಲ್ ಆಗಿ ಎಲ್ಲ ಚೆನ್ನಾಗಿದೆ, ಎಲ್ಲ ಎಲಿಮೆಂಟ್ ಚೆನ್ನಾಗಿದೆ. ಫೈಟಿಂಗು ಓಕೆ, ಸ್ವಲ್ಪ ಜೋರಾಗಿ ಮಾತಾಡ್ಬೇಕಂತ ವಿನಂತಿ. ಎಲ್ಲ ಚೆನ್ನಾಗಿದೆ. 45 ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ಗೆ. ಜೀವನದಲ್ಲಿ ಏನು ಪಾಸಿಟಿವ್ ನೆಗೆಟಿವ್ ಹೆಂಗ್ ತಗೋಬೇಕು ಅಂತ ತೋರ್ಸ್ಕೊಡುತ್ತೆ ಮೂವಿ. ಓಕೆ, ಅಷ್ಟೇ. ಅವರು ಹಾಕಿರೋ ಎಫರ್ಟ್ಸ್ ಗಾದ್ರೂ ಹೋಗ್ಲೇಬೇಕು ಅಂತ ಹೇಳು. ಎಫರ್ಟ್ ಏನು ಅಂತ ತೀರಾ ಏನು ಚೆನ್ನಾಗಿಲ್ಲ ಅಂತ ಮೇಕಿಂಗ್ ಎಲ್ಲ ಏನು ಸುಮ್ಮನೆ ತಮಾಷೆನ ಹೇಳು ಮಚ್ಚ. ನೀನು ಹೇಳಿ ಗೌಡ್ರೆ, ಹೇಳಿ ಗೌಡ್ರೆ. ಮಾರ್ಕ್ ಸೂಪರ್ ಹಿಟ್. ನೀವು ಕೈಗೆ ಮಾರ್ಕ್ ಹಾಕ ಬಂದಿದ್ದೀರಲ್ಲ, ತೋರಿಸಿ ಚೂರು. 45 ಓಕೆ, ಅವೆಲ್ಲ ತೋರ್ಸಂಗಿಲ್ಲ. 45 ಚೆನ್ನಾಗಿದೆ. ಸ್ವಲ್ಪ ಜೋರು, ಒಂಥರ ಮೆಸೇಜ್ ಕೊಡೋ ಮೂವಿ 45. ಓಕೆ, ಒಂಥರ ಅದೇ ಮೆಸೇಜ್ ಕೊಡ್ತಿದ್ದಾರೆ ಚೆನ್ನಾಗಿ. ಅಂದ್ರೆ ಯಾವ ತರ ಮೆಸೇಜ್ ಅಂತ ಹೇಳ್ಬೇಡ, ಹೇಳಲ್ಲ, ಅದನ್ನ ನೀವು ಥಿಯೇಟರ್ಗೆ ಹೋಗಿ ನೋಡಿ. ಥಿಯೇಟರ್ಗೆ ಹೋಗಿ ನೋಡಿ. ಮತ್ತೆ ನೆಕ್ಸ್ಟ್ ಮತ್ತೆ ಏನೇನಿಲ್ಲ. ಮಾರ್ಕ್ ಮಾತ್ರ ಮಸ್ಟ್ ವಾಚ್ ಮಾರ್ಕ್. ಮಗ ಸ್ಟಾರ್ ಗೊತ್ತಾ? ದಿನದಿಂದ ನೋಡಿ, ನಮ್ಮ ಸ್ಟಾರ್ ಇಂದಾನೆ ಇದಾರೆ. ಇವರು ಪಟೇಲ್ರ ಅಂದ್ರೆ ಏನ್ ಸುಮ್ನೆನಾ? ಪಟೇಲ್ರು ಮಂತ ಗುಡಿಗೌಡ್ರು, ಇವರು ಚಿಕ್ಕೇಗೌಡ್ರು. ನೀವು ಪಟೇಲ್ರು? ಇಲ್ಲ ಯಾಕಣ ಸೈಡ್ಗೆ ಆಗ್ತಾ ಇದೆಯಾ? ನಾನು ಹೊಡಿಯಕ್ ಸೈಡ್ಗೆ ಆಗ್ತಾನೆ ಅನ್ಕೊಂಡ್ಬಿಟ್ಟೆ. ನಮ್ದು ಫೋನು ಸ್ವಿಚ್ ಆಫ್ಗೆ ಆಗ್ಬಿಟ್ಟಿದೆ, ಅಂದ್ರೆ ಇನ್ನೇನು ಸದ್ಯದಲ್ಲೇ ಸ್ವಿಚ್ ಆಫ್ ಆಗುತ್ತೆ. ನೋಡಿ, ಮೇರಿ ಕ್ರಿಸ್ಮಸ್ ಮುಗ್ದೇ ಹೋಯ್ತು ಗೈಸ್. ಕ್ರಿಸ್ಮಸ್ ಇನ್ನೇನು ಇನ್ನೊಂದು ವಾರೆಲ್ಲ ಇರುತ್ತೆ, ನ್ಯೂ ಇಯರ್ ಇನ್ನೊಂದು 5 ದಿನ 2025 ಎಂಡ್ ಆಗಿದೆ. ಸೊ ನೆಕ್ಸ್ಟ್ 2026 ಇಂದ ನೀವು ಏನೇನು ಅನ್ಕೊಂಡಿದ್ದೀರಾ ಅದೆಲ್ಲ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಅದು ಇದೆಲ್ಲ ಜಾಸ್ತಿ ಅಂದ್ರೆ ಅವ್ರು ಏನು ಅನ್ಕೊಂಡಿರ್ತಾರೆ, ನೆಕ್ಸ್ಟ್ ಇಯರ್ ನಾನು ಇದು ಮಾಡ್ಬೇಕು ಅದ್ ಮಾಡ್ಬೇಕಂತ ಏನು ರೆಸೊಲ್ಯೂಷನ್, ಅದನ್ನ ಮೇನ್ ಫೋಕಸ್ ಮಾಡಿ. ಯಾಕೆ ಇನ್ನೂ 5 ದಿನ ಕಾಯ್ಬೇಕು? ನಾಳೆನೆ ಸ್ಟಾರ್ಟ್ ಮಾಡಿ. ಬೇಡ, ಅದು ಈ ವರ್ಷ ಎಂಜಾಯ್ ಮಾಡ್ಬಿಡಿ. ಹೆಂಗೋ ಇಷ್ಟು ವರ್ಷದಿಂದ ಏನು ಕಿತ್ತು ದಬಾಕಿಲ್ಲ, ಇನ್ನು 5 ದಿನದಲ್ಲಿ ಏನು ಕಿತ್ತು ದಬಾಕಲ್ಲ ಅಂತ ಒಂದು ಓವರ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದೀನಿ. 5 ದಿನ ಚೆನ್ನಾಗಿ ಕಿತ್ತು ಗುಡ್ಡೆ ಹಾಕ್ಬಿಡಿ, ಎಂಜಾಯ್ ಮಾಡ್ಬಿಡಿ. ನೆಕ್ಸ್ಟ್ ವರ್ಷದಿಂದ ಟೇಕ್ ಅ ಸ್ಟ್ಯಾಂಡ್. ಅಂದ್ರೆ ನಿಮ್ನ ಗುರುತಿಸ್ಕೊಳ್ಳಿ. ಬಿಗ್ ಬಾಸ್ಗೆ ಹೋಗಕ್ಕೆ ಸ್ಟಾರ್ಟ್ ಆಗ್ಬೇಕಾ? ಯಾಕ್ರಿ ಗೌಡ್ರೆ ಹಂಗೆಲ್ಲ ಹೇಳ್ಬಾರ್ದು ಗೌಡ್ರೆ. ಫುಲ್ ಬಿಗ್ ಬಾಸ್ ನೋಡಿ ಅದ್ರಲ್ಲಿ ಬರೀ ಸ್ಟ್ಯಾಂಡ್ ತಗೊಳ್ಳಿ. ಅವ್ರದೊಂದು ಐತೆ ಫೋನ್ ಹಿಡ್ಕೊಂಡು ಶಿವಾಜಿನಗರ್ಗೆ ಹೋಗ್ಬಿಟ್ಟು ಹಿಂಗೆ ಹೊಡಿತಾ ನಿಂಗೆ. ಅವ್ರಿಗೆ ಏನ್ ಹೇಳ್ಬೇಕು ಅಂದ್ರೆ, ಶಿವಾಜಿನಗರ ಒಂದು ನಮ್ದು ಅಬ್ದುಲ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ಸ್ಟ್ಯಾಂಡ್ ತಗೊಬನ್ನಿ ಅಂತ ಹೇಳ್ಬೇಕು. ಅಂತ ಸ್ಟ್ಯಾಂಡ್ ರೀ? ಅವ್ರು ಬರೀ ಬಿಗ್ ಬಾಸ್ ಅಲ್ಲಿ ಬರೀ ಸ್ಟ್ಯಾಂಡ್ ತಗೊಳ್ಳಿ ಅಂತಾರೆ. ಯಾವ ಸ್ಟ್ಯಾಂಡ್ ಅಂತ ಹೇಳ್ಬೇಕು ತಾನೆ? ಸೈಕಲ್ ಸ್ಟ್ಯಾಂಡ್ ಇಲ್ಲ ಬೈಕ್ ಸ್ಟ್ಯಾಂಡ್ ಅನ್ಬಿಟ್ಟು. ಟ್ರೈಪಾಡ್ ಸ್ಟ್ಯಾಂಡ್ ಆಗ್ಬೋದಲ್ಲ? ಇರ್ಬೋದು. ಇವೆಲ್ಲ ನೋಡ್ರಿ ತುಂಬಾ ಅಡ್ವಾನ್ಸ್ ಆಗಿ ಯೋಚನೆ ಮಾಡ್ತೀವಿ ನಾವಿನ್ನ ಲೋ ಲೆವೆಲ್ ಅಲ್ಲಿ. ಟ್ರೈಪಾಡ್ ಹಂಗಂದ್ರೆ ಏನು? ಟ್ರೈಪಾಡ್ ಅಂದ್ರೆ ಇದು ಕ್ಯಾಮ್ರಾ ಸಿಗಾಕ್ಬಿಟ್ಟು ನಿಲ್ಲಿಸ್ತಾರಲ್ಲ, ಅದು ರೀಲ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ? ಎಲ್ಲ ಗೊತ್ತಿಲ್ಲಪ್ಪ. ಓ ಅಣ್ಣ, ಅದಕ್ಕೆ ಅಲ್ವಾ ಆಫೀಸಲ್ಲೆಲ್ಲ ರೀಲ್ಸ್ ಮಾಡೋದು. ಹಳ್ಳಿ ಜನ ನಾವು ಬಡವರು ಅಷ್ಟೇ ಗೈಸ್. ನಾನು ನೋಡಿದ್ರೆ ಬಡವ್ರ ತರ ಕಾಡ್ತಾನ. ಎಷ್ಟೊಂದು 25 ಎಕರೆ ಹೊಲ ಐತೆ ಒಂದು ಹೆಸರು. ಯಾರಿಗಾರು ಹೇಳಿದ್ಯಾ? ಸುಮ್ಕಿರು. ನಮ್ ಫಿನಿಶ್ ಇದು ಇಲ್ಲ ನಮ್ ಕಂಪ್ನಿ ಬಾಯ್ಸ್ ಯಾರ್ಯಾರು ನೋಡ್ತಾ ಇದೀರಾ? ಅಲ್ಲ ಎಷ್ಟು ಅದೇ ಅದು ಬೀಪ್ ಹಾಕ್ಬಿಡ್ತೀನಿ. ನಮ್ ಕಂಪ್ನಿ ಇವ್ರದೇ. ರೇಗಿಸ್ಬಿಡ್ತಾರೆ ಆಫೀಸಲ್ಲಿ. ಏನಂತ ಜಮೀನ್ದಾರು ಗೌಡ್ರ ಅಂತ ಈಗಲೇ ಮೊದ್ಲೇ ಗೌಡ ಅಂತಾರೆ. ಈಗ್ಲೇ ಗೌಡ ಅಂತ ಫುಲ್ ಫೇಮಸ್ ಆಗಿದ್ಯಾ? ನೀನು ಪ್ರಜ್ವಲ್, ಏನು ನಿನ್ನ ಹೆಸರೇನು? ಪ್ರಜ್ವಲ್ ಅಂತ ಕರೀತಾರಪ್ಪ ನನ್ನ. ನೀನು ರಕ್ಷಿತ್ ಗೌಡ ಅಂತ ಹೇಳು. ಎಲ್ಲ ಗೌಡ ಬೇಡ, ನಂಗೆ ಯಾವ್ದು ಹೊಸ ಹೆಸರು ಗೈಸ್. ನೆನ್ನೆ ಪಂಚಾಯತಿ ಪರ್ಮೇಶ್ ಇವನು ಹೊಸ ಹೆಸರು ಬಂದ್ಬಿಟ್ಟು ನಿನ್ನೆ ನಮ್ಮ ಮಮ್ಮಿ ಸುಮ್ನೆ ಇರ್ದಾದ್ರೆ ಹೊಸ ಇವನು ಬಂದೆ ಒಟ್ಟು 3 ಹೆಸರಿದೆ. ಒಂದೇ ಪ್ರಜ್ವಲ್, ಒಂದು ರಕ್ಷಿ, ಒಂದು ಪರಮೇಶ್ವರ್. ಪರಮೇಶಿ ಓದನು ಗೊತ್ತಾ? ಯಾವ ವಿಷಯ? ನಮ್ ಪಂಚಾಯತಿ ಪರಮೇಶಿ ಅವನಲ್ಲ. ಯಾವ ಪರಮೇಶಿ? ನಮ್ ಪಂಚಾಯತಿ ಪರಮೇಶಿ. ಓ, ಚಿಕ್ಕಣ್ಣವ್ರ ಮನೆ ಪಂಚಾಯತಿ ಪರಮೇಶಿನ ಅವನೇ. ಏನ್ ಮಾಡ್ಕೊಂಡ? ಹಾಲಿಡಾಲ್ ಕುಡ್ದ್ಬಿಟ್ಟವನಂತೆ. ಅಯ್ಯೋ ಬಡ್ಡೆ ಇದ್ದೆ. ಮೊನ್ನೆ ತಾನೇ ಚೆನ್ನಾಗಿತ್ತ. ಯಾವ್ದೋ ಹುಡ್ಗಿ ಕೈ ಕೊಟ್ಲು ಅಂತ ಹಾಲಿಡಾಲ್ ಕುಡ್ದ್ಬಿಟ್ಟವನೆ. ಇಲ್ಲ ಇದು ಕಟ್ಟು ಗೈಸ್. ಏನೇನೋ ಮಾತಾಡ್ತೆ. ಹುಡುಗಿ ಹೆಸರೆಲ್ಲ ಹೇಳಕ್ಕಾಗಲ್ಲ. ಇಲ್ಲಿ ಕಿತಪತಿ ಹೆಂಗ್ಸೆ.
ಅಲ್ಲ ನನ್ ಸೌತಿ ಮಗಳೇ ಸೌತಿ ಮಕ್ಕಳೇ ಗಿಲ್ಲಿ ಹೆಂಗ್ ಹೇಳ್ತಾರೆ ಇದು ಮದುವೆ ಅಯ್ಯ ಅದು ಗಿಲ್ಲಿದೊಂದು ಹಾಡಾಡಣ ಯಾವುದು ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮೇರಿ ಬೀಜ ಸಾರ್ಗಾಕ ಸೊಪ್ಪು ನೀವಿಬ್ರು ಮಾಡಿದ ತಪ್ಪು ಹೌದು ಗೈಸ್ ನಾವು ಮಾಡಿದ ತಪ್ಪು ಏನ್ ತಪ್ಪು 45 ನೋಡಿ ಮಾರ್ಕ್ ನೋಡ್ಬೇಕು ಎಲ್ಲ ಒಂದೇನೆ ಎಲ್ಲ ಗೆಲ್ಗೋಗುತ್ತೆ ಎಲ್ಲ ಪ್ರೊಡ್ಯೂಸರ್ ಜಾಬ್ ಹೋಗುತ್ತೆ ಹಂಗೆ ₹100 ಮಾತ್ರ ಹುಡುಗನ್ ಜಾಬ್ ₹100 ಮಾತ್ರ ಹುಡುಗನ ಜೋಬಿಗೆ ಹೋಗುತ್ತೆ ಚೆನ್ನಾಗಿರ್ಲಿ ನಮ್ಮ ಹುಡುಗನೇ ಪಾಪ ಅವನು ಅಲ್ಲಿ ನಿಂತ್ಕೊಂಡು ಕಷ್ಟಪಡ್ತಿದ್ದಂತೆ ಚಿಪ್ಸ್ ಎಲ್ಲ ಮಾಡ್ಕೊಂಡು ಅಣ್ಣ ನಿಂಗೆ ಅಯ್ಯೋ ಕೊಡ್ತೀನಿ ಅಣ್ಣ ಅಯ್ಯೋ 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 ಅಂತ ಅಯ್ಯೋ ಇಲ್ಲ ಹೌದು ಅಣ್ಣ ಟಾಪ್ ಅಲ್ಲಿ ಕೊಡ್ತೀನಿ ಗಲಾಟೆ ಮಾಡಿದ್ಕೆ ಹೆಂಗ ಎಲ್ಲಾರು ಸಿಕ್ತು ಸುಮ್ನಿರು ಅಲ್ಲಿ ಸಿಕ್ತು ಕೊನೆಗೆ ನೀವೇ ಇಬ್ರು ಬಂದ್ರೆ ಯಾರು ಎಬ್ಬಿಸ್ಲಿಲ್ಲ ನಿಮ್ಮಿಬ್ರನ್ನ ನಾನು ದೇವರಾಣೆ ಗುರು ಧನು ಏನ್ ಗೊತ್ತಾ ನಾನು ಮೂವಿ ಒಂದು ಇಂಟರ್ವ್ಯೂ ಆಗೋರ್ಗು ಯಾರು ಬರ್ತಾರ ಮನ್ಸಲ್ಲಿ ಅದೇ ಓಡ್ತಿತ್ತು ನನಗೂ ಏನೋ ಗೊತ್ತಾ ಸ್ಟಾರ್ಟಿಂಗ್ ಓಡಾಡ್ತಿದ್ರಲ್ಲ ಜನ ನಾವು ಇನ್ನು ಬರ್ತಾನೆ ಇದ್ರಲ್ಲ ನನಗೆ ಅಲ್ಲಿವರೆಗೂ ಮೂವಿ ಮೇಲೆ ಫೋಕಸ್ ಆಯ್ತಿಲ್ಲ ಯಾವಾಗ ಬಂದು ಎಬ್ಬಿಸ್ತಾರೋ ಯಾವಾಗ ಬಂದು ಎಬ್ಬಿಸ್ತಾರೋ ಅಂತ ಆಮೇಲೆ ಎಬ್ಸ್ಬಿಟ್ಟು ಆ ಕಡೆಗೆ ಹೋಗಿ ಕುತ್ಕೊಂಡ್ವಲ್ಲ ಅವಾಗ ಟೆನ್ಷನ್ ಇಲ್ದಂಗ್ ನೋಡ್ದೆ ಆದ್ರೂ ಮುಂಚೆನೆ ಸ್ವಲ್ಪ ಅಷ್ಟೊತ್ತು ಆಯ್ತಲ್ಲ ಯಾರು ಬರ್ತಿರ್ಲಿಲ್ವಲ್ಲ ಇನ್ನೇನ್ ಯಾರು ಬರಲ್ಲ ಅನ್ಕೊಂಡೆ ಆಮೇಲೆ ಬಂದು ಗೈಸ್ ಇವ್ರು ಯಾತ್ರ ಬಗ್ಗೆ ಮಾತಾಡ್ತವ್ರ ಅಂದ್ರೆ ನಾವು ಟಿಕೆಟ್ ತಾಂಡಿದ್ದೆ ಬೇರೆ ನಂಬರ್ ನಾವು ಕೂತಿದ್ದೆ ಬೇರೆ ಸೀಟ್ ನಂಬರ್ ಅಲ್ಲಿ ಸೊ ಅದಕ್ಕೆ ಹಿಂಗ್ ಮಾತಾಡ್ತವ್ರೆ ಗೈಸ್ ಏನಿದು ರಾಗಿ ಹುಲ್ ಕುಯ್ಯೋ ಮಿಷಿನ್ ಇದು ಎಕರೆ ಕುಯ್ಯೋದೇನು ಅಲ್ವಾ ಮಚ್ಚ ಎಲ್ಲಾನು ಕುಯ್ಯುತ್ತೆ ಬರೋ ಡಿಫ್ರೆಂಟ್ ಬೇರೆ ಬ್ರ್ಯಾಂಡ್ ಹೈಬ್ರಿಡ್ ಬೇರೆ ತರ ಇದು ಬೇರೆ ಟ್ರ್ಯಾಕ್ಟರ್ ಮೇಲ್ಗಡೆ ಹಾಕಿರೋದು ಇವೇ ಒಂಥರ ಬೇರೆ ತರ ಏನೋ ಗೈಸ್ ನೋಡಿ ನಮ್ ರೈತರು ಹೇಳ್ತಾವ್ರೆ ಅಷ್ಟೇ ನಾವು ಅನ್ಕೋಬೇಕಷ್ಟೇ ನಾವು ರೈತರ ಹೌದು ಗೈಸ್ ಒಂದ್ ಆಂಗಲ್ ಇಂದ ನೋಡಕ್ ಒಳ್ಳೆ ನಮ್ಮ ಶ್ರೇಯಸ್ ಪಟೇಲ್ ಕಂಡಂಗ್ ಕಾಣ್ತಾರೆ ಶ್ರೇಯಸ್ ಪಟೇಲ್ ಅಂತೆ ಅಲ್ಲ ಹೌದು ಸತ್ಯ ಅವರು ಪಟೇಲ್ರಿ ಇವರು ಪಟೇಲ್ರಿ ಪಟೇಲ್ ನಾವು ತಿರುಮಲೆ ಗೌಡ್ರು ನಾಟ್ ಪಟೇಲ್ ತಿರುಮಲೆ ಪಟೇಲ್ ಅಲ್ಲ ಆದ್ರೂ ಅದೇನೋ ಬರುತ್ತಲ್ಲ ನಂಗೂ ಮರ್ತೋಯ್ತು ಅದೇನು ಹೇಳಕ್ಕೆ ಬರ್ತಿಲ್ಲ ಕರೆಕ್ಟಾಗಿ ಗೈಸ್ ನನಗೂ 2 ದಿನದಿಂದ ಹುಷಾರಿಲ್ಲ ತಲೆನೋವು ಶೀತ ಲೈಟಾಗಿ ಜ್ವರ ಬಂದ್ಬಿಟ್ಟಿದೆ ಗೈಸ್ ಸ್ಯಾರಿಡೋನ್ ತಿಂದಿದ್ದೀನಿ ಆಯ್ತು ಸ್ಯಾರಿಡೋನ್ ತಲೆನೋವಿಗೆ ಕ್ರೋಸಿನ್ ಸ್ವಲ್ಪ ಲೈಟಾಗಿ ಜ್ವರ ಕ್ರೋಸಿನ್ ನಾನು ಈಗಲೇ ಕೇಳಿದ್ರು ನಮ್ಮ ಮನೇಲಿ ವರ್ಷಗಳಾಗ್ಬಿಟ್ಟಿತ್ತು ನಮ್ಮ ಮನೇಲಿ ಅದೇ ಗುರು ನಮ್ಮ ಡ್ಯಾಡಿ ಕೊಡೋದು ಏನಾರು ಲೈಟಾಗಿ ಜ್ವರ ಪರ ಏನಾರು ಅಂದ್ರೆ ಅದೇ ಕೊಡೋದು ನಮ್ಮ ಅಣ್ಣನ ನೋಡಿ ಕೈ ಸ್ವಲ್ಪ ಏನೋ ಆಗ್ಬಿಟ್ಟಿದೆ ತೋರ್ಸಯ್ಯ ಅವೆಲ್ಲ ಸೆನ್ಸಿಟಿವ್ ಕಂಟೆಂಟ್ ಯಾವ್ದೋ ಡೀಲ್ ಮಾಡಕ್ ಹೋಗಿ ಏನೋ ಮಾಡ್ಕೊಂಡ್ಬಿಟ್ಟವ್ರೆ ನೋಡಿಯಪ್ಪ ಬೇಗ ಮಾಡ್ಕೊಳ್ಳೋಣ 11 ಗಂಟೆ ಅಪ್ಪ ಗೈಸ್ ಬೇರೆ ದಿನ ಎಲ್ಲ 12-1 ಗಂಟೆ ಎದ್ದಿರ್ತಾನೆ ಅಣ್ಣ ಇಲ್ಲ ಇವಾಗ ಬೇಗ ಮಲ್ಕೊಂತೀನಿ ಯಾಕೆ ಕೈ ನೋವು ಆಯ್ತಲ್ಲ ಅದಕ್ಕೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಬೇರೆ ನೋವಿಸ್ತಾನೆ ಅವನ ಯಾವ್ದ್ರ ಹೇಳಿದ್ನಲ್ಲ ಮಾರ್ಕಲ್ಲಿ ಅವನು ಹೇಳಿದ್ದು ಇವತ್ತು ನೈಟು ನಮ್ದು ಸ್ವಲ್ಪ ಕೆಲ್ಸಗೆ ಇದೆ ಅದು ಅದಕ್ಕೆ ಕೆಲ್ಸ ಇದೆ ಇವತ್ತು ನೈಟು ಅಂತ ಏನೋ ಹೇಳದ್ನಲ್ಲ ಚೆನ್ನಾಗಿದೆ ಡೈಲಾಗ್ ಏನಿದೆ ಗೊತ್ತಾ ಅದೊಂದು ಬಿಟ್ಟು ಹಾಕಿರ್ತೀನಿ ನೋಡಿ ಎಂಜಾಯ್ ಮಾಡಿ ಬಟ್ ಜಾಸ್ತಿ ಯಾರು ಪೈರಸಿ ಮಾಡಕ್ ಹೋಗ್ಬೇಡಿ ಥಿಯೇಟ್ರಲ್ಲೇ ಬಂದು ನೋಡಿ ಲೆಟ್ಸ್ ಗೋ ಗೈಸ್ ಮನೆಗೆ ಹೋಗೋಣ ಸುದೀಪ್ ಪಡೆ ವಿರುದ್ಧ ಬಂದ್ಬಿಡ್ತಾರೆ ಈಗ ಬೇಡ ಈಗ ಮನೆ ಹತ್ರ ಹೋಗೋಣ ಜಾಸ್ತಿ ತಲೆಗೆ ಶೂಟ್ ಹಾಕಿತ್ತು ಲೆಟ್ಸ್ ಗೋ